Audio Jungle. Audio Jungle. ಅವರು ಇದರಲ್ಲಿಂದ ನಾ ಸತ್ಯ ನಂಬದು ಎಲ್ಲರೇ ಅಲ್ಲ. ಅನ್ನೆಸರಿ ಅವರು ಬಿಜೆಪಿದವ್ರಿಗೆ ಏನೇನು ಅವ್ರು ತಮ್ಮದು ಹೊಲಸು ಮುಚ್ಕೋಬೇಕಂತಂದೇಸಿಂದ ಇವೆಲ್ಲ ಮಾಡ್ಲಕ್ಕತ್ತಾರೆ. ಈಶ್ವರಪ್ಪ ಅವ್ರದ್ದು ಹೆಸರು ಮೆನ್ಷನ್ ಮಾಡಿದೆ. ಈಶ್ವರಪ್ಪಲಿಂದ ನನಗೆ ಇದಾಗ್ಯದ, ನಾನು ಕೆಲಸ ಮಾಡೋದನ್ನ ಕೆಲಸ ಮಾಡಿ ನಾನು ಬಿಲ್ ಕೊಟ್ಟಿಲ್ಲ, ಇಷ್ಟು ದುಡ್ಡು ಕೇಳ್ಯಾರ ಅಂತಂದು ಹೆಸರು ಓಪನ್ ಬರೆದಿಟ್ಟಿದೆ. ಅವ್ರು ರಾಜೀನಾಮೆ ಕೊಡ್ಬೇಕಾಯ್ತು. ಆಮೇಲೆ ಗಣೇಶ್ ನನಗೆ ಟ್ರಾನ್ಸ್ಫರ್ ಕಿರುಕುಳ ಆಗ್ಯದಂತ ಒಂದು ಜಾರ್ಜ್ ಹೆಸರು ಬಂದು ಕೊಟ್ಟಿದ್ದೆ, ಅವ್ರು ಕೊಟ್ಟರು ಅವರು. ಆಮೇಲೆ ಅದು ಸುಳ್ಳು ಅಂತ ಆಯ್ತು, ಅದನ್ನು ಸತ್ತಿಲ್ಲ ಅಂದರೆ ಇಲ್ಲಿ ಏನದ, ಇಲ್ಲಿ ಏನಂದರೆ ಪ್ರಿಯಾಂಕರ್ಲಿಂದ ನಾವು ಆಗ್ಯದ, ಪ್ರಿಯಾಂಕ ನನಗೆ ಕ್ಲಾಸ್ ಕೊಟ್ಟಾನ, ಪ್ರಿಯಾಂಕ ಫೋನ್ ಮಾಡ್ಯಾನ, ನಾ ಪ್ರಿಯಾಂಕಾಗೆ ದುಡ್ಡು ಕೊಟ್ಟಿನಿ. ಏನು ಪ್ರಿಯಾಂಕನ ಎಲ್ಲರ ಹೆಸರು ಉಲ್ಲೇಖ ಅದ? ಎಲ್ಲಿ ಏನಿಲ್ಲ. ಹಿಂಗೆ ಮೂಡೋದು ಸುಮ್ಮನೆ ಸುಳ್ಳು ಮೂಡೋದು ಅಂತ ಎಲ್ಲಿ ಹೋಯ್ತದೆ? ಹಾಂ, ಜನರು ತಕ್ಕ ಉತ್ತರ ಕೊಟ್ಟರಲ್ಲ. 2 ಅವರು ಇಬ್ಬರು ಮುಖ್ಯಮಂತ್ರಿಗಳಿಗೆ ಮಕ್ಕಳೇ ಸೋಲ್ಬೇಕಾದ್ರೆ ಆ ಪಕ್ಷದ ಪರಿಸ್ಥಿತಿ ಎಲ್ಲಿ ಮತ್ತೆ JDS BJP ಒಂದಾಗಿ ಚುನಾವಣೆ ಮಾಡಿದ್ರು. ಅದ್ರಾಗ ದೇವೇಗೌಡ ಯಡಿಯೂರಪ್ಪ ಒಬ್ರಿಗೊಬ್ರಿಗೆ ವರ್ಡ್ಸ್ ಕೇಳಿದರೆ ನಾಚಿಗೆ ಬರುತ್ತೆ, ಅಂಥ ವರ್ಡ್ಸ್ ಯೂಸ್ ಮಾಡಿದ್ರು ಒಬ್ರಿಗೊಬ್ಬರು. ಇವತ್ತು ಇಬ್ಬರು ಕಲ್ತು ಎಲೆಕ್ಷನ್ ಮಾಡಿದ್ರೆ ಏನಾಯ್ತು? 60% ಭ್ರಷ್ಟಾಚಾರ ಅಂತಾರ. ಒಂದು ಕಡೆ ಏನಂತಾರ, ಅಭಿವೃದ್ಧಿಗೆ 1 ಪೈಸಾ ದುಡ್ಡಿಲ್ಲ ಅಂತ. ಮತ್ತು ಅಭಿವೃದ್ಧಿ ದುಡ್ಡಿಲ್ಲ ಅಂದ್ರೆ ಭ್ರಷ್ಟಾಚಾರ ಎಲ್ಲಿದಾಗ್ತದೆ? ನಿಮ್ಮ ಕೆಲಸಕ್ಕೆ ದುಡ್ಡಿಲ್ಲ ಅಂದ್ರೆ ಎಲ್ಲಿ ಭ್ರಷ್ಟಾಚಾರ ಮಾಡ್ತೀರಿ? ಅದಕ್ಕಾಗಿ ಅವರು ಎಲ್ಲ 2 ಪಕ್ಷದವರು ಏನು ಮೊನ್ನೆ ಚುನಾವಣೆಗೆ 3 ಸೀಟ್ಗಳೇನು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು, ಇವು ನಾವೆಲ್ಲ ಏನು ಮಾತು ಕೊಟ್ಟಿದ್ದೀವಿ ಚುನಾವಣೆ ಸಂದರ್ಭದಲ್ಲಿ, ಆ ಗ್ಯಾರಂಟಿ ಸುಮಾರು 60,000 ಕೋಟಿ 1 ಪೈಸೆ ಯಾರಿಗೆ ಹೋಗಲಾರದೆ ನೇರವಾಗಿ ಬಡ ಕುಟುಂಬಗಳಿಗೆ ಒಂದಿಲ್ಲದ ಬೇರೆ ರೀತಿಯಲ್ಲಿ ಮುಟ್ತಕ್ಕಂಥ ಕೆಲಸ ಆಗಿದೆ. ಒಂದು ಕಡೆ ಪ್ರಧಾನಮಂತ್ರಿ ಬಂದು ಇದರಿಂದ ಎಲ್ಲ ಹಣಕಾಸಿನ ವ್ಯವಸ್ಥೆ ಹಾಳಾಗ್ತದೆ, ಎಲ್ಲರಿಗೆ ಹಾಳು ಮಾಡ್ತಾರೆ ಅಂತ ಒಂದು ಕಡೆ ಬಂದು ಕರ್ನಾಟಕ ಭಾಷಣ ಮಾಡ್ತಾರೆ. ಮತ್ತು ಮಹಾರಾಷ್ಟ್ರದ ಹೋಗಿ ನಾವು ಅದು ಮಾಡ್ತೀವಿ, ಕರ್ನಾಟಕದಾಗ ಇದು ಮಾಡ್ತೀವಿ, ಕರ್ನಾಟಕದ ಮಾಡಿದಾಗ ಇದು ಮಾಡ್ತೀವಿ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ದಿಲ್ಲಿ ಇವೆಲ್ಲ ಕೂಡ ಅವ್ರು ಅನೌನ್ಸ್ ಮಾಡ್ತಕ್ಕಂಥ. ಅದು ಮುಖ್ಯಮಂತ್ರಿ ಊರದೇ ಸುಳ್ಳು ಆಡೋ ಟೈಮಿಗೆ ಏನು ಮಾಡ್ಲಿಕ್ಕಾಗ್ತದೆ? ದೇಶ ರಕ್ಷಣೆ ಮಾಡ್ಕೊಳ್ಳೋಕ್ಕಾದ್ರೆ ಭಾಳ ಕಷ್ಟ ಇದೆ ಸುಳ್ಳು ಆಡೋದು. ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ವಿಚಾರ ಮಾಡಿ ಮಾತಾಡ್ಬೇಕು. ಆರ್ಥಿಕ ದಿವಾಳಿ ಆಗ್ಬೇಕು ಕರ್ನಾಟಕ ಅಂತ. ಯಾಕೆ ಬೇರೆದೇ ಆಗಲ್ಲ? ಮಹಾರಾಷ್ಟ್ರ ಆಗಲ್ಲ, ಮಧ್ಯಪ್ರದೇಶ ಆಗಲ್ಲ, ಬಿಹಾರ್ ಆಗಲ್ಲ. ಎಲ್ಲ ಕೂಡ ಬರೀ ಸುಳ್ಳು ಹೇಳ್ತಕ್ಕಂಥದ್ದು. ಪ್ರಿಯಾಂಕ ಎಲ್ಲಿ ಏನು ಸಂಬಂಧ ಇಲ್ಲ, ಅವನ ಹೆಸರೇ ಇಲ್ಲ ಡೆತ್ ನೋಟ್ನಾಗ. ಹಾಂ, ಯಾಕೆ ವಿಜೇಂದ್ರ ಯಾಕೆ ರಾಜೀನಾಮೆ ಕೊಡಬಾರ್ದು? ವಿಜೇಂದ್ರ ಯಾಕೆ ಮಾಡಿರ್ಬೋದು? ಹಾಂ, ಚಂದ್ರ ಪಾಟೀಲ್ ಯಾಕೆ ಮಾಡಿರ್ಬೋದು? ಚಂದ್ರ ಪಾಟೀಲ್ದು ಫೋಟೋ ಅವಲ್ಲ. ಹಾಂ, ಯಾರ್ದು ಸಿದ್ದರಾಮಯ್ಯಂದು ಲಾಸ್ಟ್ ಟೈಮ್ ಬೆಳಗಾವಿ ಅಧಿವೇಶನದಾಗ ಲಾಸ್ಟ್ 1 ವರ್ಷದಿಂದ ಯಾರ್ದೋ ಒಬ್ರು ತೋರಿಸಿದ್ರು, ಟೆರರಿಸ್ಟ್ ಕೂಡ ಸಿದ್ದರಾಮಯ್ಯ ಅನ್ನೋದು ರಾಜೀನಾಮೆ ಕೊಡ್ಬೇಕು. ಅದೇ ಫೋಟೋ ಮೋದಿಯವ್ರು ಕೂಡ ಬಂತು, ಸೇಮ್ ಫೋಟೋ. ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನಿದ್ದರು. ಕೈ ಮಾತಾಡೋ ಟೈಮಿಗೆ ಫೋಟೋ ಆಧಾರ ಅಲ್ಲ. ಈಗ ಡೆತ್ ನೋಟ್ನಾಗ ನಮ್ಗೆ ಪ್ರಿಯಾಂಕರಿಗೆ ನಮಗೆ ಮೋಸ ಮಾಡಿದ್ರು, ನಮ್ಗೆ ಅದು ಕೊಡ್ತು ಅಂದರು, ಇದು ಕೊಡ್ತು ಅಂದರು, ಕೆಲಸ ಕೊಟ್ಟರು, ಪೇಮೆಂಟ್ ಮಾಡಲಿಲ್ಲ, ಸತ್ತಾಚಾರ ಅಂದ್ರೆ ಓಕೆ, ಏನು ಸಂಬಂಧ ಇಲ್ಲ.